8 ವರ್ಷಗಳಿಂದ ಟೀಂ ಇಂಡಿಯಾಗೆ ಮರಳಲು ಅಳುತ್ತಿದ್ದಾನೆ ಟೆಸ್ಟ್ ನ ಕಿಂಗ್. ಬಿಸಿಸಿಐನ ರಾಜಕೀಯ ನಾಶ ಮಾಡಿತು ಈ ಆಟಗಾರನ ಕರಿಯರ್. ಇಲ್ಲದಿದ್ದರೆ ಇಂದು ರೋಹಿತ್ ಹಾಗೂ ಕೊಹ್ಲಿಗಿಂತಲೂ ಆಗುತ್ತಿದ್ದನು ಅದ್ಭುತ ಆಟಗಾರ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಹಾಗೂ ಯಾರು ಆ ಆಟಗಾರ ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಅದೇ ರೀತಿ ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಅಥವಾ ನಿಮ್ಮ ಫೇವರೇಟ್ ಆಟಗಾರ ಯಾರು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಸ್ನೇಹಿತರೆ, ಟೀಂ ಇಂಡಿಯಾದಲ್ಲಿ ಸದ್ಯಕ್ಕೆ ಹಲವು ಆಟಗಾರರು ಕಳಪೆ ಆಟವನ್ನ ಆಡುತ್ತಿದ್ದರೂ ಕೂಡ ಅವರಿಗೆ ತಂಡದಲ್ಲಿ ಆಡಲು ಅವಕಾಶವನ್ನ ನೀಡಲಾಗುತ್ತಿದೆ. ಆದರೆ ಮತ್ತೊಂದು ಕಡೆ ಭಾರತದ ಹಲವು ಟ್ಯಾಲೆಂಟೆಡ್ ಆಟಗಾರರು ಸತತವಾಗಿ ಟೀಂ ಇಂಡಿಯಾ ತಂಡದ ಪರ ಅದ್ಭುತವಾದ ಆಟವನ್ನ ಆಡುತ್ತಿದ್ದರೂ ಕೂಡ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಗಲಿಲ್ಲ. ಏಕೆಂದರೆ ಸದ್ಯಕ್ಕೆ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನ ನೋಡಿದರೆ ಬಿಸಿಸಿಐ ಹಾಗೂ ಭಾರತ ತಂಡ KL ರಾಹುಲ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಸತತವಾಗಿ ಅವಕಾಶಗಳನ್ನ ನೀಡುತ್ತಿದೆ. ಆದರೆ ಮತ್ತೊಂದು ಕಡೆ ಒಂದು ಸಮಯದಲ್ಲಿ ಇದೇ ಬಿಸಿಸಿಐ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಗಿಂತಲೂ ಅದ್ಭುತವಾದ ಆಟಗಾರನನ್ನ ತಂಡದಿಂದ ಡ್ರಾಪ್ ಮಾಡಿತ್ತು ಬಂಧುಗಳೇ. ಹೌದು ಸ್ನೇಹಿತರೆ, ಆ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಕರ್ನಾಟಕದ ಆಟಗಾರ ಕರುಣ್ ನಾಯರ್. 32 ವರ್ಷದ ಕರುಣ್ ನಾಯರ್ ಅವರು ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ತಂಡದ ಪರ 2017ರಲ್ಲಿ ಆಡಿದ್ದರು. ಅಂದಿನಿಂದ ಇವತ್ತಿನವರೆಗೆ ಏನಿಲ್ಲ ಎಂದರೂ ಕೂಡ 7 ರಿಂದ 8 ವರ್ಷಗಳು ಕಳೆದಿವೆ. ಆದರೂ ಕೂಡ ಕರ್ನಾಟಕದ ಆಟಗಾರನಾದ ಕರುಣ್ ನಾಯರ್ ಅವರಿಗೆ ಟೀಂ ಇಂಡಿಯಾದ ಟೆಸ್ಟ್ ತಂಡದಲ್ಲಿ ಸ್ಥಾನ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಮತ್ತೊಂದು ಕಡೆ ಕರ್ನಾಟಕದ ಈ ಆಟಗಾರನ ರೆಕಾರ್ಡ್ ನೋಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರುಣ್ ನಾಯರ್ ಅವರು ಆಡಿದ 6 ಟೆಸ್ಟ್ ಪಂದ್ಯಗಳಿಂದ 7 ಇನ್ನಿಂಗ್ಸ್ ನಲ್ಲಿ 60ರ ಸರಾಸರಿಯಲ್ಲಿ 365 ರನ್ ಬಾರಿಸಿದ್ದಾರೆ ಸ್ನೇಹಿತರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಕರುಣ್ ನಾಯರ್ ಅವರನ್ನ ಬಿಟ್ಟರೆ ಟೀಂ ಇಂಡಿಯಾದ ಯಾವೊಬ್ಬ ಆಟಗಾರನು ಕೂಡ 60ರ ಸರಾಸರಿಯಲ್ಲಿ ರನ್ ಗಳಿಸಿಲ್ಲ ಬಂಧುಗಳೇ. ಆದರೂ ಕೂಡ ಕರುಣ್ ನಾಯರ್ ರಂತಹ ಅದ್ಭುತ ಟ್ಯಾಲೆಂಟೆಡ್ ಉಳ್ಳ ಬ್ಯಾಟ್ಸ್ಮನ್ ಅವರನ್ನ ಬಿಸಿಸಿಐ ಹೊರಹಾಕಿದೆ ಸ್ನೇಹಿತರೆ. ಕರುಣ್ ನಾಯರ್ ಅವರು ಓರ್ವ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದು ಇದೇ ಇಂಗ್ಲೆಂಡ್ ವಿರುದ್ಧ 2017ರಲ್ಲಿ ಅಜೇಯ 303 ರನ್ ಬಾರಿಸುವ ಮೂಲಕ ವಿಶ್ವ ದಾಖಲೆಯ ಇನ್ನಿಂಗ್ಸ್ ಆಡಿದ ರೆಕಾರ್ಡ್ ಕೂಡ ಹೊಂದಿದ್ದಾರೆ ಬಂಧುಗಳೇ. ಆದರೆ ಕರುಣ್ ನಾಯರ್ ಆಡಿದ ನಂತರದ ಕೆಲವು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ತಂಡದ ಪರ ಫ್ಲಾಪ್ ಆದರು. ಮತ್ತೆ IPL ನಲ್ಲಿಯೂ ತಮ್ಮ ಕಳಪೆಯಾದ ಆಟವನ್ನ ಮುಂದುವರಿಸಿಕೊಂಡು ಬರುತ್ತಿದ್ದರು. ನಂತರ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡ ಬಿಸಿಸಿಐ ನಂತರ ಟೀಂ ಇಂಡಿಯಾದಲ್ಲಿ ಕರುಣ್ ನಾಯರ್ ಅವರಿಗೆ ಇಲ್ಲಿವರೆಗೂ ಒಂದೇ ಒಂದು ಅವಕಾಶವನ್ನ ಸಹ ನೀಡಲಿಲ್ಲ ಬಂಧುಗಳೇ. ಸ್ನೇಹಿತರೆ, ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದ ಆಟಗಾರರಾದ ಕರುಣ್ ನಾಯರ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಕಂಬ್ಯಾಕ್ ಮಾಡಲು ಮತ್ತೊಂದು ಅವಕಾಶವನ್ನ ನೀಡಬೇಕಾ ಅಥವಾ ಬೇಡವಾ ಅನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.